ಬಾಸ್ ಸೀಸನ್ 12ರ ವಿನ್ನರ್ ನಟ ಗಿಲ್ಲಿ ಅರೆಸ್ಟ್. ಎಲ್ಲರೂ ಶಾಕ್. ನಿಜಕ್ಕೂ ಏನಿದೆ ಸುದ್ದಿ? ತಪ್ಪದೆ ನೋಡಿ. ಬಿಗ್ ಬಾಸ್ ಫಿನಾಲೆ ಮುಗಿಯೋ ಟೈಮ್ನಲ್ಲಿ ಬಿಡದಿಯ ಬಿಗ್ ಬಾಸ್ ಹೌಸ್ ಹತ್ತಿರ ದೊಡ್ಡ ಹೈಡ್ರಾಮನೆ ನಡೀತಾ ಇದೆ. ಒಳಗಡೆ ವಿನ್ನರ್ ಅನೌನ್ಸ್ಮೆಂಟ್ಗೆ ಕ್ಷಣಗಣನೆ ಇದ್ರೆ, ಹೊರಗಡೆ ಅಭಿಮಾನಿಗಳ ರಂಪಾಟ ಜೋರಾಗಿದೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ, ಜನರನ್ನ ಕಂಟ್ರೋಲ್ ಮಾಡಲು ಪೊಲೀಸರು ಲಾಠಿ ಚಾರ್ಜ್ ಮಾಡೋ ಪರಿಸ್ಥಿತಿ ಬಂದಿದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ರಾಮನಗರ ಎಸ್ಪಿ ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆ ಬಳಿ ಬರೋಬ್ಬರಿ 800ಕ್ಕೂ ಹೆಚ್ಚು ಜನ ಜಮಾಯಿಸಿದ್ದಾರೆ. ಇವರಲ್ಲಿ ಮಂಡ್ಯ ಮತ್ತು ರಾಮನಗರ ಭಾಗದ ಯುವಕರೇ ಹೆಚ್ಚಾಗಿದ್ದಾರೆ. ತಮ್ಮ ನೆಚ್ಚಿನ ಸ್ಪರ್ಧಿ ಗಿಲ್ಲಿ ನಟರಾಜ್ ಅವರೇ ಗೆಲ್ಲೋದು ಅಂತ ಫಿಕ್ಸ್ ಆಗಿರೋ ಫ್ಯಾನ್ಸ್ ಜೈಕಾರ ಹಾಗುತ್ತಾ ಸಂಭ್ರಮಿಸ್ತಿದ್ರು. ಆದರೆ ಜನ ಜಾಸ್ತಿಯಾಗಿ ನುಗ್ಗಲು ಶುರುವಾದಾಗ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಬೀಸಿ ಗುಂಪನ್ನ ಚದುರಿಸಬೇಕಾಯಿತು. ಸದ್ಯ ಬಿಗ್ ಬಾಸ್ ಆವರಣದ ಸುತ್ತಮುತ್ತ ಕಾಕಿ ಸರ್ಪಗಾವಲು ಹಾಕಲಾಗಿದೆ. ಇನ್ನು ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಸಾಮಾನ್ಯವಾಗಿ ಫಿನಾಲೆ ಶೂಟಿಂಗ್ ಮುಗಿದ ಮೇಲೆ ವಿನ್ನರ್ ಮತ್ತು ರನ್ನರ್ ಅಪ್ಗಳು ಹೊರಗಡೆ ಬಂದು ಫ್ಯಾನ್ಸ್ಗೆ ಕೈ ಬೀಸ್ತಾರೆ. ಆದರೆ ಈ ಸಲ ಹಾಗಿಲ್ಲ. ಹೊರಗಡೆ ಪರಿಸ್ಥಿತಿ ಉದ್ವಿಗ್ನವಾಗಿರೋದ್ರಿಂದ ಬಿಗ್ ಬಾಸ್ ವಿನ್ನರ್ ಅವರನ್ನ ಇವತ್ತು ರಾತ್ರಿ ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸಬೇಡಿ ಎಂದು ರಾಮನಗರ ಎಸ್ಪಿ ಬಿಗ್ ಬಾಸ್ ಆಡಳಿತ ಮಂಡಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಇನ್ನು ಗಿಲ್ಲಿಯವರನ್ನು ನೋಡೋಕೆ ಫ್ಯಾನ್ಸ್ ಕಾಯ್ತಿದ್ರು. ಸೇಫ್ಟಿ ದೃಷ್ಟಿಯಿಂದ ಗಿಲ್ಲಿ ಇವತ್ತು ರಾತ್ರಿ ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೋಬೇಕಾಗಿದೆ. ಸದ್ಯದ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಒಂದು ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಗಿಲ್ಲಿಯವರನ್ನ ನಾಳೆ ಬೆಳಿಗ್ಗೆ ಅಂದರೆ ಪರಿಸ್ಥಿತಿ ಶಾಂತವಾದ ಮೇಲೆ ಸೇಫ್ ಆಗಿ ಹೊರಗಡೆ ಕರೆತರಲು ಪ್ಲಾನ್ ಮಾಡಲಾಗಿದೆ. ಒಟ್ಟಿನಲ್ಲಿ ಅಭಿಮಾನಿಗಳ ಅತಿಯಾದ ಪ್ರೀತಿ ಮತ್ತು ಉತ್ಸಾಹದಿಂದಾಗಿ ಒಂದು ವೇಳೆ ಗೆದ್ದರೂ